ತಮಿಳುನಾಡಿನ ಚಿದಂಬರದಲ್ಲಿ ಸುಮಾರು 9ನೇ ಶತಮಾನದ ಆಸುಪಾಸಿನಲ್ಲಿ ಚೋಳರ ಆಳ್ವಿಕೆ ನಡೆಯುತ್ತಿತ್ತು. ಆ ಕಾಲಘಟ್ಟದಲ್ಲಿ ಶೈವ ಮತ್ತು ವೈಷ್ಣವರ ನಡುವೆ ತೀವ್ರವಾದ ಕಲಹಗಳು ಉಂಟಾಗಿದ್ದವು. ಆ ಘರ್ಷಣೆಗಳು ಯಾವ ಮಟ್ಟಕ್ಕೆ ಹೋಗಿದ್ದವೋ ನಮಗೆ ತಿಳಿಯದು. ಆದರೆ ಇತಿಹಾಸ ಹೇಳುವ ಒಂದು ಸತ್ಯವೇನೆಂದರೆ, ಭಗವಂತನು ತನ್ನ ಸ್ಥಾನವನ್ನು ತ್ಯಜಿಸಬೇಕೆಂದರೆ ಆ ಸ್ಥಳದಲ್ಲೇ ತಾನೇ ಕಾರಣವನ್ನು ಸೃಷ್ಟಿಸುತ್ತಾನೆ. ಅದು ಅವನ ಲೀಲೆ, ನಮ್ಮದು ಅಲ್ಲ. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಭಗವಂತನು ಚಿದಂಬರವನ್ನು ತ್ಯಜಿಸಿದನು ಎಂಬುದು ನಮಗೆ ಸಂಪೂರ್ಣವಾಗಿ ತಿಳಿಯದು. ಆದರೆ ಒಂದು ನಂಬಿಕೆಯಂತೆ ಇಂದು ಚಿದಂಬರದಲ್ಲಿ ಇರುವ ನಟರಾಜನ ದೇವಾಲಯ ಅಂದಿನ ಕಾಲದಲ್ಲಿ ಇಲ್ಲಿ ಮಧುಗಿರಿಯಲ್ಲಿ ನಿಂತಿರುವ ವೆಂಕಟರಮಣನ ದೇವಾಲಯವಾಗಿತ್ತು ಎಂಬ ಮಾತು ಇದೆ. ಸುಮಾರು 9ನೇ ಶತಮಾನದ ಆಸುಪಾಸಿನಲ್ಲಿ ಭಗವಂತನ ವಿಗ್ರಹ ಚಿದಂಬರದಿಂದ ಹೊರಟು ಬಂದು ಮಡಕಶಿರದ ಕೆರೆಯ ಭೂಗರ್ಭದಲ್ಲಿ ಅಡಗಿ ಹೋಗುತ್ತದೆ. ಅದು ಹೇಗೆ, ಯಾಕೆ, ಯಾರಿಂದ, ಯಾರಿಗೂ ತಿಳಿಯದು. ಅದನ್ನು ಭಗವಂತನ ಲೀಲೆ ಎಂದೇ ಹೇಳಬೇಕು. ಆ ದಿವ್ಯ ವಿಗ್ರಹವನ್ನು ಗರುಡ ಮತ್ತು ಹನುಮಂತರು ಅದೃಶ್ಯವಾಗಿ ಕಾಪಾಡುತ್ತಿದ್ದರು ಎಂಬ ನಂಬಿಕೆಯೂ ಇದೆ. ಕಾಲ ಕಳೆಯುತ್ತದೆ. ಒಂದು ದಿನ ಕುಂಚಿಟಿಗ ವಂಶದ ರಾಜ ಹಿರೇಚಿಕ್ಕಪ್ಪಗೌಡರ ಸ್ವಪ್ನದಲ್ಲಿ ಸ್ವಾಮಿ ಪ್ರತ್ಯಕ್ಷನಾಗುತ್ತಾನೆ. ರಾಜನೇ, ನಾನು ಚಿದಂಬರದಿಂದ ಹೊರಟು ಮಡಕಶಿರದ ಕೆರೆಯ ಭೂಗರ್ಭದಲ್ಲಿ ನೆಲೆಸಿದ್ದೇನೆ. ನನ್ನನ್ನು ಹುಡುಕಿ ತಂದು ನನಗೆ ಯೋಗ್ಯ ಸ್ಥಾನವನ್ನು ಕಲ್ಪಿಸು. ಅದನ್ನು ಕೇಳಿದ ರಾಜರು ತಕ್ಷಣವೇ ತಮ್ಮ ಮಂತ್ರಿಗಳಿಗೆ ವಿಷಯ ತಿಳಿಸಿ ಮಡಕಶಿರದ ಪಾಳೇಗಾರರಿಗೆ ಸುದ್ದಿ ಮುಟ್ಟಿಸುತ್ತಾರೆ. ಮಂತ್ರಿಗಳೇ, ತಕ್ಷಣ ಸೈನ್ಯ ಸಿದ್ಧಪಡಿಸಿ. ಇದು ಸಾಮಾನ್ಯ ಕಾರ್ಯವಲ್ಲ, ಇದು ದೇವಾಜ್ಞೆ. ಅನಂತರ ಮಧುಗಿರಿಯಿಂದ ದಂಡುಗಳ ಸಮೇತ ಮಡಕಶಿರದ ಕೆರೆಗೆ ಹೊರಡುತ್ತಾರೆ. 2 ದಿನಗಳ ಪರಿಶ್ರಮದ ನಂತರ ಸ್ವಾಮಿಯ ವಿಗ್ರಹ ಪತ್ತೆಯಾಗುತ್ತದೆ. ಆದರೆ ಸ್ವಾಮಿ ಒಬ್ಬರೇ ಬಂದಿಲ್ಲ. ಜೊತೆಯಲ್ಲಿ ಹನುಮಂತ ಮತ್ತು ವೈನತೆಯ ಅಂದರೆ ಗರುಡದೇವರು ಬಂದಿದ್ದಾರೆ. ಇಂದಿಗೂ ನೀವು ದೇವಾಲಯ ಪ್ರವೇಶಿಸಿದಾಗ ಬಲಭಾಗದಲ್ಲಿ ಹನುಮಂತ, ಎಡಭಾಗದಲ್ಲಿ ಗರುಡ ನಿಂತಿರುವುದನ್ನು ನೋಡಬಹುದು. ಈ ರೀತಿ ವೆಂಕಟರಮಣನಿಗೆ ದೇವಾಲಯ ನಿರ್ಮಿಸಲು ಮುಂದಾದಾಗ ನಿರ್ಮಾಣ ಕಾರ್ಯದಲ್ಲಿ ಅನೇಕ ವಿಘ್ನಗಳು ಉಂಟಾಗುತ್ತವೆ. ಚಿಂತಿತರಾದ ರಾಜರು ಆಸ್ಥಾನ ಪಂಡಿತರನ್ನು ಪ್ರಶ್ನಿಸುತ್ತಾರೆ. ಪಂಡಿತರೇ, ದೇವರ ಕಾರ್ಯದಲ್ಲೇ ಏಕೆ ಇಷ್ಟೆಲ್ಲ ವಿಘ್ನಗಳು? ರಾಜನೇ, ನೀವು ವೆಂಕಟರಮಣನಿಗೆ ಮಾತ್ರ ಭವ್ಯ ದೇವಾಲಯ ಮಾಡುತ್ತಿದ್ದೀರಿ. ಆದರೆ ಪಕ್ಕದಲ್ಲಿರುವ ಮಲ್ಲೇಶ್ವರನ ಚಿಕ್ಕ ದೇವಾಲಯವನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ. ಅದನ್ನು ಅಭಿವೃದ್ಧಿಪಡಿಸಿ ಹರಿಹರರನ್ನು ಒಟ್ಟಿಗೆ ಪ್ರತಿಷ್ಠಾಪಿಸಿದರೆ ಈ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತವೆ. ಅದರಂತೆ ಮಲ್ಲೇಶ್ವರ ಮತ್ತು ವೆಂಕಟರಮಣ, ಹರಿಹರರು ಒಂದೇ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಡುತ್ತಾರೆ. ಈ ರೀತಿಯಾಗಿ ಮಧುಗಿರಿ ಲೋಕದಲ್ಲೇ ಅಪರೂಪವಾದ ಹರಿಹರ ಕ್ಷೇತ್ರವಾಗುತ್ತದೆ. 10ನೇ ಶತಮಾನದಲ್ಲಿ ಮಧುಗಿರಿಯ ಕೋಟೆ ಹೇಗೆ ಗಟ್ಟಿಯಾಗಿ ಕಟ್ಟಲ್ಪಟ್ಟಿತೋ ಅದೇ ರೀತಿ ಈ ದೇವಾಲಯವು ಭವ್ಯವಾಗಿ ನಿರ್ಮಾಣವಾಗುತ್ತದೆ. ರಾಜ ಹಿರೇಚಿಕ್ಕಪ್ಪಗೌಡರು ಸ್ವಪ್ನದ ಆದೇಶದಂತೆ ಈ ದೇವಾಲಯವನ್ನು ನಿರ್ಮಿಸುತ್ತಾರೆ. ನಿತ್ಯ ಪೂಜೆ, ಉತ್ಸವ, ದೀಪಸೇವೆ ನಿರಂತರ ನಡೆಯಲೆಂದು 2 ಗ್ರಾಮಗಳು, 40 ಎಕರೆ ಜಮೀನು ದಾನವಾಗಿ ನೀಡಲಾಗುತ್ತದೆ. ಈ ಎಲ್ಲ ವಿವರಗಳು ಶಾಸನವಾಗಿದ್ದವು. ದುರದೃಷ್ಟವಶಾತ್ ಕ್ರಿಸ್ತ ಶಕ 1980 ನಂತರ ಆ ಶಾಸನ ಕಾಣೆಯಾಗುತ್ತದೆ. ಇಡೀ ಭಾರತದಲ್ಲಿ ವೆಂಕಟೇಶ್ವರನು, ಹನುಮಂತ ಮತ್ತು ಗರುಡ ಸಮೇತನಾಗಿ ನೆಲೆಸಿರುವ ಅಪರೂಪದ ಕ್ಷೇತ್ರಗಳಲ್ಲಿ ಇದು ಒಂದು. ಕಾಲಸರ್ಪದೋಷ, ಸಂತಾನ ಸಮಸ್ಯೆ, ಮದುವೆಯ ವಿಳಂಬ ಇವೆಲ್ಲಕ್ಕೂ ಇಲ್ಲಿ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆ ಇದೆ. 4 ದಿಕ್ಕುಗಳಲ್ಲಿ 4 ಬೆಟ್ಟಗಳು: ಮಾರಮ್ಮ, ಬಸವಣ್ಣ, ಶನೇಶ್ವರ, ರಾಘವೇಂದ್ರ ಮಠ. ಈ ನಾಡು ಸಂಪೂರ್ಣ ದೈವರಕ್ಷಣಾ ವಲಯ. ಇನ್ನೊಂದು ಮಹತ್ವದ ವಿಶೇಷತೆ 12 ಜನಾಂಗಗಳ 12 ಆಳ್ವಾರ್ ಪರಂಪರೆ. ಜಾತಿ ಭೇದವಿಲ್ಲದ ಈ ವ್ಯವಸ್ಥೆ ಭಾರತದಲ್ಲೇ ಅಪರೂಪ. ಮಧುಗಿರಿಯ ಜನರಿಗೆ ಕಾಶಿಗೆ ಹೋಗಬೇಕಾಗಿಲ್ಲ. ಇಲ್ಲಿಯೇ ಕಾಶಿ ವಿಶ್ವನಾಥನ ದರ್ಶನ ಸಿಗಬೇಕು ಎಂಬುದೇ ರಾಜರ ಕನಸು.
ಒಂದು ಕಾಲದಲ್ಲಿ ಇಲ್ಲಿ ಮದುವೆ ಮಾಡಿಕೊಂಡ್ರೆ ಜೀವನ ಸುಖವಾಗಿರುತ್ತದೆ ಎಂಬ ನಂಬಿಕೆ ಇತ್ತು. ಆದರೆ ಇಂದು ನಾವು ನಮ್ಮ ಸಂಸ್ಕೃತಿಯನ್ನು ಮರೆತಿದ್ದೇವೆ. ಈ ದೇವಾಲಯವನ್ನು ಕಾಪಾಡುವುದು, ಇದರ ಮಹಿಮೆಯನ್ನು ತಿಳಿಸುವುದು ನಮ್ಮ ಕರ್ತವ್ಯ. ನನ್ನ ತಂದೆಯವರು ನನಗೆ ಹೇಳಿದ ನನ್ನ ಊರಿನ ಇತಿಹಾಸಕ್ಕೆ ಋಣ ತೀರಿಸುವ ಒಂದು ಸಣ್ಣ ಪ್ರಯತ್ನವಾಗಿ ಈ ಕಥೆಯನ್ನು ನನ್ನ ಊರಿಗೆ ಸಮರ್ಪಿಸುತ್ತಿದ್ದೇನೆ. ಮಧುಗಿರಿಯ ವೆಂಕಟರಮಣನ ನಂತರ ಇದೇ ದೇವಸ್ಥಾನದ ಇನ್ನು ಅನೇಕ ವಿಷಯಗಳು ಹಾಗೂ ಮಧುಗಿರಿಗೆ ಸಂಬಂಧಿಸಿದ 10ನೇ ಶತಮಾನದಿಂದ ಇಲ್ಲಿವರೆಗೂ ನಡೆದ ಘಟನಾವಳಿಗಳನ್ನು ನಿಮ್ಮ ಮುಂದೆ ಹಂತ ಹಂತವಾಗಿ ಇಡುವಂತಹ ಕಾರ್ಯವನ್ನು ನಾವು ಮಾಡುತ್ತಿದ್ದೇವೆ ನಮ್ಮ ಮುಂದಿನ ಭಾಗದಲ್ಲಿ. ಹಾರ್ವರ್ಗಳು ಏಕೆ ಈ ಗುಡಿಗೆ ನೇಮಕಗೊಂಡರು ಎಂಬುದು ಮುಂದುವರಿಯುತ್ತದೆ.